29 ಡಿಸೆಂಬರ್ 2024 ಸುವರ್ಣಭೂಮಿ ವಿಮಾನ ನಿಲ್ದಾಣ ಥಾಯ್ಲೆಂಡ್ನಿಂದ ಬೋಯಿಂಗ್ 737 ವಿಮಾನವು ಟೇಕ್ ಆಫ್ ಮಾಡಲು ಸಿದ್ಧವಾಗಿತ್ತು. ವಿಮಾನ ನಿಲ್ದಾಣದಲ್ಲಿ ವಿಮಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತಪಾಸಣೆಗಳನ್ನು ಕೂಡ ಮಾಡಲಾಯಿತು ಮತ್ತು ಎಲ್ಲ ತಾಂತ್ರಿಕ ವ್ಯವಸ್ಥೆಗಳು ಸರಿ ಇದ್ದವು ಎಂದು ಕೂಡ ಗುರುತಿಸಲಾಯಿತು. ವಿಮಾನದಲ್ಲಿ 2 ಪೈಲಟ್ಗಳು ಮತ್ತು 4 ಸಿಬ್ಬಂದಿ ಸದಸ್ಯರು ಕೂಡ ಹತ್ತಿದರು. ಅದಾದ ನಂತರ 175 ಪ್ರಯಾಣಿಕರು ಒಬ್ಬೊಬ್ಬರಂತೆ ವಿಮಾನಕ್ಕೆ ಹತ್ತಲಾರಂಭಿಸಿದರು. ಈ 175 ಪ್ರಯಾಣಿಕರಲ್ಲಿ 173 ಜನರು ಕೊರಿಯಾ ದೇಶಕ್ಕೆ ಸೇರಿದವರಾಗಿದ್ದರು. ಕೇವಲ 2 ಮಾತ್ರ ಬೇರೆ ದೇಶಗಳಿಂದ ಬಂದು ಸೇರಿದ್ದ ಪ್ರಯಾಣಿಕರು. ಈ ಪ್ರಯಾಣಿಕರಲ್ಲಿ 5 ಮಕ್ಕಳು ಮತ್ತು 93 ಮಹಿಳೆಯರು ಸೇರಿದ್ರು. ಬಹುತೇಕ ಎಲ್ಲ ಪ್ರಯಾಣಿಕರು ಬ್ಯಾಂಕಾಕ್ನಲ್ಲಿ ಕ್ರಿಸ್ಮಸ್ ರಜೆಗಳನ್ನು ಕಳೆದ ನಂತರ ತಮ್ಮ ಸ್ಥಳಗಳಿಗೆ ಮರಳುತ್ತಿರುವರಾಗಿದ್ದರು. ಈ ವಿಮಾನದ ಕ್ಯಾಪ್ಟನ್ಗೆ 6820 ಗಂಟೆಗಳ ಕಾಲ ವಿಮಾನಯಾನ ನಡೆಸಿದಂತಹ ಅನುಭವವಿತ್ತು ಮತ್ತು ಸಹ ಪೈಲಟ್ಗೆ 1650 ಗಂಟೆಗಳ ಕಾಲ ಅನುಭವವಿತ್ತು. ಅಂತಿಮವಾಗಿ ಎಲ್ಲ ತಪಾಸಣೆಗಳ ನಂತರ ವಿಮಾನವು ಸುಮಾರು 2:30ಕ್ಕೆ ಟೇಕ್ ಆಫ್ ಮಾಡಲಾಯಿತು. ಈ ವಿಮಾನವು ಬ್ಯಾಂಕಾಕ್ನಿಂದ ಟೇಕ್ ಆಫ್ ಮಾಡಿ ಸಮುದ್ರದ ಮಾರ್ಗವಾಗಿ ತೆರಳಿ ನಂತರ ಮುವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದಕ್ಷಿಣ ಕೊರಿಯಾದ ಕಡೆ ಹೋಗಬೇಕಾಗಿತ್ತು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ವಿಮಾನಗಳನ್ನು ಸಮುದ್ರದ ಮಾರ್ಗದಲ್ಲಿ ಹಾರಲು ಸೂಚಿಸಲಾಗುತ್ತದೆ, ಏಕೆಂದರೆ ಹೆಚ್ಚಿನ ಜನರು ಆಗಾಗಲೇ ನಿದ್ರೆಯಲ್ಲಿ ಇರುತ್ತಾರೆ. ನಿಯಮದ ಪ್ರಕಾರ ಜನರ ನಿದ್ರೆಗೆ ತೊಂದರೆ ಮಾಡಬಾರದು. ಆದ್ದರಿಂದ ಪರ್ಯಾಯ ಮಾರ್ಗ ಇದ್ದರೆ ಸಾಮಾನ್ಯವಾಗಿ ಸಮುದ್ರದ ಮಾರ್ಗವನ್ನು ಆಯ್ಕೆ ಮಾಡಲಾಗುತ್ತದೆ. ಕೆಲವೇ ಗಂಟೆಗಳಲ್ಲಿ ಈ ವಿಮಾನವು ದಕ್ಷಿಣ ಕೊರಿಯಾದ ವಾಯು ಪ್ರದೇಶವನ್ನು ಪ್ರವೇಶಿಸಿತು. ಬೆಳಗಿನ ಬೆಳಕು ಹರಡಿದ್ದು ಸಮಯ ಬೆಳಿಗ್ಗೆ 8:50ಕ್ಕೆ ವಿಮಾನವು ಯಾವುದೇ ತೊಂದರೆ ಇಲ್ಲದೆ ವಿಮಾನ ನಿಲ್ದಾಣದ ಕಡೆಗೆ ಲ್ಯಾಂಡ್ ಮಾಡಲು ಸಾಗುತ್ತಿತ್ತು. ದಕ್ಷಿಣ ಕೊರಿಯಾದ ಮುವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಹವಾಮಾನ ತುಂಬ ಉತ್ತಮವಾಗಿತ್ತು. ಸ್ವಲ್ಪ ಮೋಡಗಳು ಮತ್ತು ತೀವ್ರವಾದ ಗಾಳಿ ಇಲ್ಲದಂತಹ ಒಂದು ಪರಿಸ್ಥಿತಿ ಮಾತ್ರ ಇತ್ತು. ಈ ಸಮಯದಲ್ಲಿ ಕೊರಿಯನ್ ATCನಿಂದ ಒಂದು ಫೋನ್ ಕರೆ ಬಂದಿತ್ತು. ಅವರು ಎಚ್ಚರಿಕೆಯನ್ನು ನೀಡುತ್ತಾ ವಿಮಾನ ನಿಲ್ದಾಣದ ಸುತ್ತಮುತ್ತ ಪಕ್ಷಿಗಳನ್ನು ಗಮನಿಸಲಾಗಿದೆ ಎಂಬಂತಹ ಒಂದು ಸೂಚನೆಯನ್ನು ತೋರಿಸಿದರು. ಈ ಪ್ರದೇಶದಲ್ಲಿ ಸುಮಾರು 13 ಸಣ್ಣ ದೇಶೀಯ ವಿಮಾನ ನಿಲ್ದಾಣಗಳಿವೆ. ಅಲ್ಲಿ ಸಾಮಾನ್ಯವಾಗಿ ಪಕ್ಷಿಗಳ ಗುಂಪುಗಳನ್ನು ಕೂಡ ಕಾಣಬಹುದು. ಇದಾದ ನಂತರ ಸುಮಾರು 3 ನಿಮಿಷಗಳಲ್ಲಿ ಪೈಲಟ್ ಏರಿದ ಧ್ವನಿಯಲ್ಲಿ ಎಮರ್ಜೆನ್ಸಿ, ನಮ್ಮ ಎಂಜಿನ್ ವೈಫಲ್ಯವಾಗಿದ್ದಂತಹ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ. ವಿಮಾನ ನಿಲ್ದಾಣವನ್ನು ತಕ್ಷಣವೇ ಹೈ ಅಲರ್ಟ್ಗೆ ಕರೆತಂದರು. ಫೈರ್ ಫೈಟರ್ಗಳು, ಆಂಬ್ಯುಲೆನ್ಸ್ಗಳು ಮತ್ತು ರೆಸ್ಕ್ಯೂ ತಂಡಗಳು ಎಲ್ಲ ಸಜ್ಜಾಗಿದ್ದವು. ಯಾವುದೇ ಅಪಘಾತವನ್ನು ಎದುರಿಸಲು ವಿಮಾನವು ಒಂದೇ ಇಂಜಿನ್ನ ಸಹಾಯದಿಂದ ನಿಧಾನವಾಗಿ ಕೆಳಗೆ ಇಳಿಯಲು ಪ್ರಾರಂಭಿಸಿತು. ಆದರೆ ಮತ್ತೊಂದು ದೊಡ್ಡ ಸಮಸ್ಯೆ ಎದುರಾಯಿತು. ಪೈಲಟ್ಗಳು ವಿಮಾನವನ್ನು ಲ್ಯಾಂಡ್ ಮಾಡಲು ಪ್ರಯತ್ನಿಸುತ್ತಿದ್ದರೂ ಲ್ಯಾಂಡಿಂಗ್ ಗೇರ್ ತೆರೆಯಲಾಗುತ್ತಿರಲಿಲ್ಲ. ಇದರಿಂದ ವಿಮಾನವು ರನ್ವೇ ಮೇಲೆ ಹೀಗೇ ಮುಂದುವರಿಯುತ್ತಿತ್ತು. ಕೊನೆಯದಾಗಿ ಪೈಲಟ್ಗಳು ಒಂದು ಗೋ ಅರೌಂಡ್ ಮಾಡಲು ನಿರ್ಧಾರ ಮಾಡಿದರು. ಪೈಲಟ್ಗಳು ಲ್ಯಾಂಡಿಂಗ್ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದರು ಮತ್ತು ವಿಮಾನವನ್ನು ಮುನ್ನಡೆಸಿ ಮತ್ತೊಮ್ಮೆ ಹಿಮ್ಮುಖ ದಿಕ್ಕಿನಿಂದ ವಿಮಾನವನ್ನು ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸ್ತಾ ಇದ್ದರು. ಈ ಸಮಯದಲ್ಲಿ ಪೈಲಟ್ಗಳು ನಿರಂತರವಾಗಿ ಲ್ಯಾಂಡಿಂಗ್ ಗೇರನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದರು. ಆದರೆ ದುರದೃಷ್ಟವಶಾತ್ ಲ್ಯಾಂಡಿಂಗ್ ಗೇರ್ ತೆರೆಯಲಿಲ್ಲ. ಇದರಿಂದ ವಿಮಾನವು ಚಕ್ರಗಳಿಲ್ಲದೆ ಭೂಮಿಗೆ ಇಳಿಯಬೇಕಾಯಿತು. ವಿಮಾನವು ಭಾರೀ ಶಬ್ದದೊಂದಿಗೆ ಇಳಿಯಿತು ಮತ್ತು ಇಂಜಿನ್ ಇಡೀ ಬಲದಿಂದ ಮುಂದೆ ಸಾಗಲು ಪ್ರಾರಂಭಿಸಿತು. ಎಲ್ಲ ಚಕ್ರಗಳು ಮುಚ್ಚಿರುವುದರಿಂದ ಬ್ರೇಕ್ಗಳನ್ನು ಹಾಕಲಾಗಲಿಲ್ಲ. ಈ ಕಾರಣದಿಂದ ರನ್ವೇ ಮುಗಿಯುವ ಮೊದಲು ವಿಮಾನವನ್ನು ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ಅದು ರನ್ವೇ ಮೀರಿಸಿ ಹೊರಗೆ ಹೋಗಿ ಸಮೀಪದಲ್ಲಿದ್ದ ಕಾಂಕ್ರೀಟ್ ಗೋಡೆಯೊಂದಿಗೆ ಡಿಕ್ಕಿ ಹೊಡೆದು ಹೋಯಿತು. ಈ ಭಯಾನಕ ಘಟನೆಯಿಂದ 181 ಜನರು ಜೀವಂತವಾಗಿ ಬೆಂಕಿಯಲ್ಲಿ ಪರಿಸ್ಥಿತಿಗೆ ಬಂತು. ಈ ಅಪಘಾತವು ಎಷ್ಟು ಭಯಾನಕವಾಗಿತ್ತು ಎಂಬುದನ್ನು ನಾವು ಅಂದಾಜಿಸಬಹುದು. 490 ಅಗ್ನಿಶಾಮಕ ಸಿಬ್ಬಂದಿ, 340 ಸೇನಾ ಸಿಬ್ಬಂದಿ ಮತ್ತು 455 ಪೊಲೀಸ್ ಅಧಿಕಾರಿಗಳು ಈ ಅಪಘಾತ ಸಮಯದಲ್ಲಿ ಸ್ಥಳದಲ್ಲಿ ಹಾಜರಿದ್ದರು. ಆದರೂ ಕೂಡ ಬೆಂಕಿಯನ್ನು ಮ್ಯಾನೇಜ್ ಮಾಡುವುದರಲ್ಲಿ 43 ನಿಮಿಷಗಳು ಬೇಕಾಯಿತು. ಈ ಘಟನೆ ವಿಮಾನಯಾನ ಕ್ಷೇತ್ರದಲ್ಲಿ ಭದ್ರತೆಯ ಅವಶ್ಯಕತೆಯನ್ನು ಬಲವಾಗಿ ಒತ್ತಿ ಹೇಳುತ್ತದೆ. ನೀವು ಈ ದುರಂತದ ಬಗ್ಗೆ ಏನೆಂದು ಭಾವಿಸುತ್ತಿದ್ದೀರಿ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.